ಓಂ ಶಾಂತಿ. ಭಕ್ತರೇ, ವೀಕ್ಷಕರೇ, ಗೆಳೆಯರೇ, ಅಭಿಮಾನಿಗಳೇ, ನೀವೆಲ್ಲರಿಗೂ ಒಳ್ಳೆಯದಾಗಲಿ. ಓ ಮಾಸ್ ಸೈಲೆನ್ಸ್ 2012 ಚಾನಲ್ಗೆ ನಿಮಗೆ ಸ್ವಾಗತ. ನಿಮಗೆ ಒಳ್ಳೆಯದಾಗಲಿ. ಒಳ್ಳೆಯವರ ಮನೆಯಲ್ಲಿ ಮಹಾಲಕ್ಷ್ಮಿ ಅಂದರೆ ಧನಲಕ್ಷ್ಮಿ ಅಥವಾ ಅಷ್ಟೈಶ್ವರ್ಯ ಮಾತೆ ನಿಲ್ಲೋದಿಲ್ಲ. ಏಕೆ? ಒಳ್ಳೆಯವರ ಮನೆಯಲ್ಲಿ ಧನಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ನಿಲ್ಲೋದಿಲ್ಲ. ಹಂಗೆ ಬಂದು ಹಂಗೆ ಹೊರಟೋಗ್ತಾಳೆ, ಹಂಗೆ ಬಂದು ಹಂಗೆ ಹೊರಟೋಗ್ತಾಳೆ, ಹಂಗೆ ಬಂದು ಹಂಗೆ ಹೊರಟೋಗ್ತಾಳೆ. ಯಾಕೆ ನೋಡಿ, ಯಾರು ಒಳ್ಳೆಯವರು ಇರ್ತಾರೆ ಅವರಲ್ಲಿ ಏನು ಗುಣಗಳಿರುತ್ತೆ ಮೊದಲು ಅದು ತಿಳ್ಕೊಬೇಕು. ಯಾರು ಕೆಟ್ಟವ್ರು ಇರ್ತಾರೆ ಅವರಲ್ಲಿ ಏನು ಗುಣಗಳಿರುತ್ತೆ ಅದೆಲ್ಲ ತಿಳ್ಕೊಂಡ್ರೆ ನಮಗೊಂದು ಕ್ಲಾರಿಟಿ ಬರುತ್ತೆ. ಯಾಕೆ ಮಹಾಲಕ್ಷ್ಮಿ ಕೆಟ್ಟವ್ರಿಗೆ ಒಲಿತಾಳೆ? ಕೆಟ್ಟವ್ರಿಗೆ ಸಾಕಷ್ಟಿರುತ್ತೆ, ತಿನ್ನೋಕ್ಕೆ ಕುಡಿಯೋಕ್ಕೆ ಎಲ್ಲ ಆಸ್ತಿ ಪಾಸ್ತಿ, ಅವ್ರಿಗೆ ಯಾಕೆ ಒಲಿತಾಳೆ ಮಹಾಲಕ್ಷ್ಮಿ? ಒಲಿದವ್ರಿಗೆ ಯಾಕೆ ಒಲಿತಾಳೆ? ಅದೇ ಬಡವ್ರಿಗೆ ಯಾಕೆ ಒಲಿಯಲ್ಲ? ಒಳ್ಳೆಯವ್ರಿಗೆ ಯಾಕೆ ಒಲಿಯಲ್ಲ ಮಹಾಲಕ್ಷ್ಮಿ? ಎಷ್ಟು ಸಂಪಾದನೆ ಮಾಡಿದ್ರೂ ಕೈಯಲ್ಲಿ ನಿಲ್ಲಲ್ಲ, ಬ್ಯಾಂಕಲ್ಲಿ ನಿಲ್ಲಲ್ಲ, ಮನೆಯಲ್ಲಿ ನಿಲ್ಲಲ್ಲ. ಯಾಕೆ? ಆಸ್ತಿ ಪಾಸ್ತಿ ಮಾಡೋಕ್ಕಾಗಲ್ಲ. ಯಾಕೆ ಬಡವರು ಒಳ್ಳೆಯವರು? ಈ ಪ್ರಶ್ನೆ ಬರುತ್ತೆ. ಹಾಗಾದರೆ ಯಾಕೆ ಅಂತ ಒಂದು ಸಾರಿ ನಾವು ಎರಡೂ ವೆರಿಫಿಕೇಷನ್ ಮಾಡಿ ನೋಡೋಣ, ಟ್ಯಾಲಿ ಮಾಡಿ ನೋಡೋಣ. ಮೊದಲಿಗೆ ನೋಡೋಣ, ಯಾರೋ ಒಬ್ಬರು ಒಳ್ಳೆಯವರು, ಅವ್ರು ನೀವೇ ಆಗಿರ್ಬೋದು ಒಳ್ಳೆಯವರು. ಮೊದಲು ನಿಮ್ಮಲ್ಲಿ ಏನು ಒಳ್ಳೆಯ ಗುಣಗಳಿದೆ ಒಂದು ಸಾರಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಯಾಕೆ ನಿಮ್ಮ ಹತ್ರ ಮಹಾಲಕ್ಷ್ಮಿ ನಿಲ್ತಾ ಇಲ್ಲ, ಅಷ್ಟೈಶ್ವರ್ಯ ಮಾತೆ ಅಲ್ಲೋದಲ್ಲ? ಆಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ನೋಡ್ಯಪ್ಪ, ಈಗ ದಿನಕ್ಕೆ ನೀವು ಸರಾಸರಿ ತಿಂಗಳಿಗೆ ಒಂದು 10,000ದಿಂದ 15,000 ನೀವು ಸಂಪಾದನೆ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಎಷ್ಟು? 10,000ದಿಂದ ಒಂದು 15,000 ರೂಪಾಯಿ ನೀವು ಸಂಪಾದನೆ ಮಾಡ್ತೀರಾ. ನಿಮ್ಮ ಮನೆಗೆ ಆದಾಯ ಇದೆ. ಆದರೆ ನಿಮ್ಮ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರು ಅಲ್ಲದಿದ್ದರೂ ಕನಿಷ್ಠ ಒಂದು ನಿಮ್ಮ ಮನೆಯಲ್ಲಿರುವ 5 ಜನ 6 ಜನದಲ್ಲಿ 10 ಜನದಲ್ಲಿ ಪರ್ಸೆಂಟೇಜಲ್ಲಿ ಹೆಚ್ಚಾಗಿ ನಿಮ್ಮ ಮನೇಲಿ ಒಳ್ಳೆಯವರು ಇರ್ತಾರೆ. ಯಾರೋ ಒಬ್ಬರು ಇಬ್ಬರು ಇಂಥವ್ರು ಇರ್ತಾರೆ. ಇಲ್ಲಿ ಉಳಿದವರೆಲ್ಲ ಒಳ್ಳೆಯ ಸಂಸ್ಕಾರ, ಒಳ್ಳೆಯ ಸಂಸ್ಕೃತಿ, ದಯೆ, ಅನುಕಂಪ, ಕರುಣೆ, ದಾನ ಧರ್ಮ ಮಾಡೋ ಬುದ್ಧಿ, ದೇವಸ್ಥಾನಕ್ಕೆ ಹೋಗಿ ಬರೋ ಬುದ್ಧಿ, ದೇವಸ್ಥಾನದಲ್ಲಿ ಬ್ರಾಹ್ಮಣರು, ಅರ್ಚಕರು, ಪೂಜಾರಿಗಳಿರ್ತಾರೆ, ಅವ್ರಿಗೆ ಗುರುದಕ್ಷಿಣೆ ಹಾಕೋದು, ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡೋದು, ಹೋಗೋವಾಗ ಒಂದು ಹಾಲು ಪ್ಯಾಕೆಟ್ ತೊಗೊಂಡೋಗೋದು, ಒಂದು ಎಳನೀರು ತೊಗೊಂಡೋಗೋದು ದೇವಸ್ಥಾನಕ್ಕೆ, ಅಥವಾ ಪೂಜಾ ಸಾಮಾನು ತೊಗೊಂಡೋಗೋದು, ಅಥವಾ ದೇವರಿಗೆ ಆಗಾಗ ಯಾವುದೋ ವರ್ಷಕ್ಕೊಂದು ಸಾರಿ 2 ವರ್ಷಕ್ಕೊಂದು ಸಾರಿ ಏನೋ ಒಂದು ಗಿಫ್ಟ್ ಕೊಡೋದು ದೇವಸ್ಥಾನಕ್ಕೆ. ಈ ರೀತಿಯೆಲ್ಲ ನೀವು ಮಾಡ್ತೀರ. ಹಾಗೆ ಅಲ್ಲಿ ಆ ಕಡೆ ಈ ಕಡೆ ಆಚೆ ಕಡೆ ಭಿಕ್ಷುಕರು ಇರ್ತಾರೆ, ಅವರಿಗೆ ಭಿಕ್ಷುಕರಿಗೆ ನೀವು ದಾನ ಧರ್ಮ ಮಾಡ್ತೀರ. ಹಾಗೆ ನಿಮ್ಮ ಅಕ್ಕಪಕ್ಕ ಇರೋ ಫ್ರೆಂಡ್ಸು ಬಡವರು ನಿಮಗೆ ನಿಮ್ಮ ಕಣ್ಣಿಗೆ ಬಿದ್ದರೆ ಅವ್ರು ಏನಾದರೂ ಕಷ್ಟ ಅಂತ ಹೇಳ್ಕೊಂಡು ನಿಮ್ಮ ಹತ್ರ ಬಂದರೆ ನೀವೇನು ಮಾಡ್ತೀರಾ? ಅವ್ರ ಮೇಲೆ ಕರುಣೆ ತೋರ್ತೀರ, ಸಹಾಯ ಮಾಡ್ತೀರ. ಇದು ನಿಮ್ಮ ಚರಿತ್ರೆ. ಹಾಗೆ ನೀವು ಯಾರಿಗಾದರೂ ಮಾತು ಕೊಟ್ಟರೆ, ಸ್ನೇಹಿತರಿಗೆ, ಬಂಧುಗಳಿಗೆ ಹಣ ಕೊಡ್ತೀನಿ ಅಂತ ಮಾತು ಕೊಟ್ಟರೆ ನೀವು ಅವ್ರ ಕಷ್ಟಕ್ಕೆ ಖಂಡಿತ ಏನೇ ಆಗಲಿ, ಆಕಾಶ ಭೂಮಿ ಒಂದಾಗಲಿ, ಏನೇ ಆಗಲಿ ಅವ್ರಿಗೆ ನೀವು ಸರಿ ಮಾಡಿ ಕೊಡ್ತೀರ ದುಡ್ಡು. ನಿಮ್ಮ ಹತ್ರ ಹಣ ಇಲ್ಲಾಂದರೂ ನಿಮ್ಮ ಹತ್ರ ಇರೋ ಯಾವುದಾದ್ರೂ ಒಡವೆನೋ ಇನ್ನೊಂದು ಮತ್ತೊಂದು ಹಡ ಇಟ್ಟು, ಆಸ್ತಿನ ಪಾಸ್ತಿನ ಹಡ ಇಟ್ಟು ಅವ್ರಿಗೆ ನೀವು ಹಣನ ಹೊಂದಿಸಿ ಕೊಡ್ತೀರ. ಮಾತು ಮೇಲೆ ನೀವು ನಿಲ್ತೀರ. ಮನಸ್ಸಿನಲ್ಲಿ ದಯೆ ದಕ್ಷಿಣೆ ಇದೆ. ಎಲ್ಲರನ್ನೂ ಮಿತ್ರತ್ವದಿಂದ ಬಂಧುಗಳಂತ ನೋಡ್ತೀರ, ನಮ್ಮ ಬಂಧುಗಳು ನಮ್ಮವರು ಅಂತ ನೋಡ್ತೀರ. ಎಲ್ಲ ಕಾರಣಗಳಿಂದ ನೀವು ಇನ್ನೊಬ್ಬರಿಗೆ ಮತ್ತೊಬ್ಬರಿಗೆ ದಾನ ಧರ್ಮ ಮಾಡ್ತಾ ಹೋಗ್ತೀರ. ಹೀಗೆ ಮಾಡ್ತಾ ಹೋದರೆ ನೀವು ಸಂಪಾದನೆ ಮಾಡಿದ್ದು ಬ್ಯಾಂಕಲ್ಲಿ ಕೂಡಿಡೋಕ್ಕೆ ಆಗೋದಿಲ್ಲ. ಒಂದು ವೇಳೆ ಕೂಡಿಟ್ಟಿದ್ದೀರಿ ಅಂತ ಇಟ್ಕೊಳ್ಳಿ, ಎಲ್ಲೋ ಅಲ್ಲೊಂದು RD ಫಿಕ್ಸೆಡ್ ಡಿಪಾಸಿಟ್, ಇಲ್ಲೊಂದು ಪೋಸ್ಟ್ ಆಫೀಸಲ್ಲಿ, ಅಲ್ಲೊಂದು ಬ್ಯಾಂಕಲ್ಲಿ ಅಂತ, ಇಲ್ಲೊಂದು ಚೀಟಿ ಪಾಟಿ ಅಂತ. ಆದರೆ ಕಷ್ಟ ಅಂತ ಯಾರೋ ನಿಮ್ಮ ಹತ್ರ ಹೇಳ್ಕೊಂಡು ಬಂದಾಗ ಅವ್ರಿಗೆ ನೀವು ಅದನ್ನು ಕೊಡ್ತೀರ. ಚೀಟಿ ಇದ್ದರೆ ಚೀಟಿನ ಎತ್ಕೊಟ್ಬಿಡ್ತೀರ, ನೀವು ಕಟ್ಕೊಂಡು ಹೋಗ್ತೀರ. ಬ್ಯಾಂಕಲ್ಲಿದ್ದರೆ ಅದನ್ನು ಎತ್ತು ಕೊಡ್ತೀರ, ಅಥವಾ ನಿಮ್ಮ ಹತ್ರ ಒಡವೆ ಇದ್ದರೆ ಹಡ ಇಟ್ಟು ಕೊಡ್ತೀರ. ಹೀಗೆ ನೀವು ಮಾಡ್ತಾ ಇದ್ದರೆ ನಿಮ್ಮ ಹತ್ರ ಹಣ ನಿಲ್ಲೋದಿಲ್ಲ. ಅಂದರೆ ಐಶ್ವರ್ಯ ಲಕ್ಷ್ಮಿ ಅಷ್ಟೈಶ್ವರ್ಯ ಮಾತೆ ನಿಮ್ಮಲ್ಲಿ ನಿಲ್ಲಲ್ಲ. ಯಾಕೆ? ನೀವು ಒಳ್ಳೆಯವರು.
ಒಳ್ಳೆ ಮನಸ್ಸು ಇರೋರು, ದಾನ ಧರ್ಮ ಸತ್ಯ ಧರ್ಮ ನ್ಯಾಯ ನೀತಿ ಅಂತ ಹೇಳ್ಕೊಂಡು ಬದುಕೋರು, 4 ಜನಕ್ಕೆ ನಾವು ಒಳ್ಳೇದು ಮಾಡೋಣ ಅನ್ನೋ ಮನಸ್ಥಿತಿ ಇರೋರು, ಮಾತು ಕೊಟ್ಟು ನಾವು ಮಾತು ತಪ್ಪಲ್ಲ, ಯಾರಿಗೂ ನಾವು ವಂಚನೆ ಮಾಡಲ್ಲ, ಯಾರಿಗೂ ತುಳಿಯಲ್ಲ ಅಂತಿರೋರು. ಈ ಕಾರಣಕ್ಕಾಗಿ ನಿಮ್ಮಲ್ಲಿ ಬಂದಂಥ ಯಾವುದೇ ಐಶ್ವರ್ಯ, ಅದು ದವಸ ಧಾನ್ಯ ಇರ್ಬೋದು, ಹಣ್ಣು ಹಂಪಲು ತರಕಾರಿ ಇರ್ಬೋದು, ಯಾವುದೇ ಬಂಗಾರ ವಜ್ರ ವೈಡೂರ್ಯ ಇರ್ಬೋದು, ಅಥವಾ ಹಣ ಇರ್ಬೋದು, ಯಾವುದು ಉಳಿಯಲ್ಲ, ಎಲ್ಲ ಖಾಲಿ ಆಗ್ತಾ ಹೋಗುತ್ತೆ. ಅಂದರೆ ಮಹಾಲಕ್ಷ್ಮಿ ನಿಮ್ಮ ಹತ್ರ ಬರ್ತಾಳೆ ಹೋಗ್ತಾಳೆ, ಬರ್ತಾಳೆ ಹೋಗ್ತಾಳೆ, ಬರ್ತಾಳೆ ಹೋಗ್ತಾಳೆ ಮಹಾಲಕ್ಷ್ಮಿ. ಎಲ್ಲಿ ನಿಲ್ತಾಳೆ? ಇದಕ್ಕೆ ಕಾರಣ ಯಾರು? ನಿಮ್ಮ ಒಳ್ಳೆತನ, ನಿಮ್ಮ ಒಳ್ಳೆತನ. ಆದರೆ ಕೆಟ್ಟವ್ರಂಗಲ್ಲ, ಕೆಟ್ಟವ್ರ ಹತ್ರ ಏನೂ ಇರಲ್ಲ, ಕಳ್ಳತನ ಆದರೂ ಮಾಡ್ತಾರೆ. ಕೆಟ್ಟವ್ರ ಹತ್ರ ಏನೂ ಇರಲ್ಲ, ಯಾರನ್ನಾದರೂ ತುಳಿತಾರೆ. ಕೆಟ್ಟವ್ರ ಹತ್ರ ಏನೂ ಇರಲ್ಲ, ದೋಚುತ್ತಾರೆ. ಕೆಟ್ಟವ್ರ ಹತ್ರ ಏನೂ ಇರಲ್ಲ, ಬರೀ ಸುಳ್ಳು ಹೇಳ್ತಾರೆ. ಕೆಟ್ಟವ್ರ ಹತ್ರ ಏನೂ ಇರಲ್ಲ, ಅವ್ರ ಹತ್ರ ಇವ್ರ ಹತ್ರ ತಗೊಂಡು ಎಣ್ಣೆ ಹೊಡಿತಾರೆ, ಮಜಾ ಮಾಡ್ತಾರೆ, ತಿಂತಾರೆ, ಕುಡಿತಾರೆ, ಶೋಕಿ ಮಾಡ್ತಾರೆ. ಅವ್ರ ಹತ್ರ ಏನಿರಲ್ಲ. ಲಾಸ್ಟಿಗೆ ಅವ್ರನ್ನ ತುಳಿದು ಇವ್ರನ್ನ ತುಳಿದು ಅವ್ರನ್ನ ದೋಚಿ, ಅವ್ರ ಹತ್ರ ದೋಚಿ ಇವ್ರ ಹತ್ರ ದೋಚಿ, ಆ ಸುಳ್ಳು ಈ ಸುಳ್ಳು ಅವರು ಪಾಳು ಅದು ಹೇಳಿ ಅವ್ರ ಹತ್ರ ಇವ್ರ ಹತ್ರ ಪೀಕಿ ತಗೊಳ್ತಾರೆ. ಸೈಕಲ್ಲು, 2 ವೀಲರು 3 ವೀಲರು 4 ವೀಲರು, ಆಸ್ತಿ ಪಾಸ್ತಿ ಮನೆ ಮಠ ಎಲ್ಲ ಮಾಡಿಬಿಡ್ತಾರೆ ಅವರು. ನೋಡಿರಿ, ಮಠದಲ್ಲಿ ಅವರೇ ಅಧ್ಯಕ್ಷರು ಸೆಕ್ರೆಟ್ರಿ, ಇನ್ನೊಂದು ಮತ್ತೊಂದು. ದೇವಸ್ಥಾನಕ್ಕೂ ಅವರೇ ಅಧ್ಯಕ್ಷರು ಸೆಕ್ರೆಟ್ರಿ, ಇನ್ನೊಂದು ಮತ್ತೊಂದು. ಊರಲ್ಲಿ ನೋಡ್ರಿ ಅವರೇ ಕಾರ್ಪೊರೇಟ್ರು, ಅಲ್ಲಿ ನೋಡ್ರಿ MLA ಅವರೇ. ಇಲ್ಲೆಲ್ಲ ಹೇಳ್ಕೊಬಿಟ್ರಿ 98% ಎಲ್ಲ ಇಂಥವ್ರೆ, ಎಲ್ಲ ಇಂಥವ್ರೆ ಅಲ್ಲಿ ಇಲ್ಲಿ ಇರೋದು. ನಿಮ್ಗೆ ಗೊತ್ತಾದು ಎಲ್ಲ ಕಡೆ ಎಲ್ಲ ಡಿಪಾರ್ಟ್ಮೆಂಟ್ಗಳು, ಎಲ್ಲ ಆಡಳಿತ ವರ್ಗ, ಎಲ್ಲ ಸಂಘ ಸಂಸ್ಥೆ ಇಂಥವರ ಇರ್ತಾರೆ. ಮಹಾಲಕ್ಷ್ಮಿ ಅವ್ರ ಹತ್ರ ಇರ್ತಾಳೆ, ಬ್ಯಾಂಕಲ್ಲಿರ್ತದೆ, ಆಸ್ತಿಗಳಲ್ಲಿರ್ತದೆ, ಅವ್ರು ತಗೊಂಡಿರೋ ವಾಹನಗಳಿರ್ತದೆ. ಮಹಾಲಕ್ಷ್ಮಿ ಹಾಳಾಗಲ್ಲ. ಯಾಕೆ? ಹಾಳಾದರೂ ಅವರು ಇನ್ನಷ್ಟು ದೋಸ್ತಾ ಇರ್ತಾರೆ ಅವ್ರದ್ದು. ಅದಕ್ಕೆ ಹೇಳೋದು, ಇದ್ದವ್ರಿಗೆ ಒಲಿತಾಳೆ ಮಹಾಲಕ್ಷ್ಮಿ, ಇರೋರಿಗೆ ಒಲಿತಾಳೆ ಅಂತ. ಅವ್ರು ನೋಡಿ ಬುದ್ಧಿವಂತರು, ತುಂಬ ಬುದ್ಧಿವಂತರು. ಹೆಂಗೆ ಗಳ ಹಾಕ್ತಾರೆ ಗೊತ್ತಾ? ಅಣ್ಣ ಟೀ ಕುಡಿ, ಅಕ್ಕ ಟೀ ಕುಡಿ, ಅಜ್ಜ ಊಟ ಮಾಡು, ಹಿಂಗೆ ತೋರಿಸ್ಕೊಳ್ಳೋದು, ಫೋಟೋಗಳು ತೆಗೆಸ್ಕೊಳ್ಳೋದು, ಸ್ಟೇಟಸಲ್ಲಿ ಅಲ್ಲಿ ಇಲ್ಲಿ ಹಾಕ್ಕೊಳ್ಳೋದು. ದೊಡ್ಡದಾಗಿ ನಾವೇನೋ ಮಾಡಿದ್ದೀವಿ ಅಂತ, ಅವರು ಮಾಡೋದು ಹೇಳಿಲ್ಲ. ಲೋಟ ಕೊಡ್ತಾರೆ, ಹಂಡೆ ಹೊಡ್ಕೊಳ್ತಾರೆ, ಲೋಟ ಕೊಡ್ತಾರೆ, ಹಂಡೆ ಹೊಡ್ಕೊಳ್ತಾರೆ. ಲೋಟ ಕೊಡೋದು ಫ್ರೀಯಾಗಿ, ತಗೊಳಪ್ಪ ನಿನಗೆ ಗಿಫ್ಟ್ ಕೊಡ್ತಾ ಇದ್ದೀನಿ ಅಂತ ಒಂದೇ ಒಂದು ಲೋಟ ಕೊಡ್ಬಿಡೋ, ಚಿಕ್ಕ ಲೋಟ ಗಿಫ್ಟು ನಿನಗೆ. ನಿನ್ನ ಹತ್ರ ಇರೋ ಹಂಡೆ ಇರುತ್ತಲ್ಲ, ಹಂಡೆ ಕೊಳಗ, ಅದು ನನಗೆ ಬೇಕು, ಏನಕ್ಕೋ ಅಂತ ಕೇಳೋದು. ನೀವೇನು ಮಾಡ್ತೀರಾ? ಒಳ್ಳೆಯವರು ಕೊಟ್ಬಿಡ್ತೀರ. ಅವ್ರೇನು ಕೊಟ್ಟರು? ಲೋಟ ಕೊಟ್ಟು ನಿಮಗೆ ಮಸಾಜ್ ಮಾಡಿ ತಗೊಬಿಟ್ರು. ಅಂತ ಬುದ್ಧಿವಂತರು ಇರ್ತಾರೆ. ಆವಾಗ ಏನಾಗುತ್ತೆ? ಒಳ್ಳೆಯವ್ರಿಗೆ ಎಲ್ಲಿ ಮಹಾಲಕ್ಷ್ಮಿ ಅಳಿತಾಳೆ, ಎಮ್ಮನ್ನ ಕಟ್ಟಾಕಿ ಹಿಡ್ಕೊಳಕ್ಕಾಗುತ್ತಾ ನೀವು? ನಿಮ್ಮಲ್ಲಿರೋ ಒಳ್ಳೆಯ ಮನಸ್ಸು ಕಟ್ಟಾಕಲ್ಲ. ಅದೇ ಕೆಟ್ಟವ್ರಂಗಲ್ಲ. ಮಹಾಲಕ್ಷ್ಮಿ ಅವ್ರ ಮನೆಗೆ ಬರದೇ ಆದರೂ ಬಲಾತ್ಕಾರವಾಗಿ ಎಳ್ಕೊಂಬರ್ತಾರೆ ಮಹಾಲಕ್ಷ್ಮಿನ, ಅಲ್ಲಿ ಇಲ್ಲಿ ಎಳ್ಕೊಂಬಂದು ಕಟ್ಟಾಕ್ತಾರೆ. ಇದು ಕೆಟ್ಟವ್ರ ಲಕ್ಷಣ. ಆದರೆ ಅವರವ್ರು ಮಾಡಿದ ಪಾಪ ದಿನೇ 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 ಬೆಳೀತಾ ಹೋಗುತ್ತೆ. ಆದರೆ ಅವ್ರವ್ರು ಮಾಡಿದ ಪುಣ್ಯ ದಿನೇ 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 ಬೆಳೀತಾ ಹೋಗುತ್ತೆ. ಕೆಟ್ಟವ್ರಿಗೆ 55 ವರ್ಷ ಆಗುತ್ತೆ. ಆಗ ನೋಡ್ರಿ, ಕೆಟ್ಟವ್ರಿಗೆ ಶರೀರದಲ್ಲಿ ಶಕ್ತಿ ಕಡಿಮೆ ಆಗುತ್ತೆ, ವಯಸ್ಸಿನಲ್ಲಿ ಜಾಸ್ತಿ ಆಗಿರುತ್ತೆ. ಯಾರೂ ಬೇರೆಯವರು ಅಷ್ಟು ರೆಸ್ಪೆಕ್ಟ್ ಕೊಡಲ್ಲ ಅವ್ರಿಗೆ. ಆವಾಗ ಇವ್ರ ಕಾಯಿಲೆಗಳು ಸ್ಟಾರ್ಟ್ ಆಗುತ್ತೆ. ಕಿಡ್ನಿ ಫೈಲರ್ ಆಗ್ಬೋದು, ಲಿವರ್ ಫೈಲರ್ ಆಗ್ಬೋದು, ಶ್ವಾಸಕೋಶ ಕ್ಯಾನ್ಸರ್ ಬರ್ಬೋದು, ಗಂಟ್ಲು ಕ್ಯಾನ್ಸರ್ ಬರ್ಬೋದು, ಹೃದಯಾಘಾತ ಆಗ್ಬೋದು, ಬ್ರೈನ್ ಪ್ರಾಬ್ಲಮ್ ಆಗ್ಬೋದು ಕೆಟ್ಟವ್ರಿಗೆ 55 ವರ್ಷ ಆದಮೇಲೆ. ಆಗ ಅವ್ರಿಗೆ ಮೈಯಲ್ಲಿ ಶಕ್ತಿ ಇರಲ್ಲ. ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ ನೋವು ಕಡಿಮೆ ಆಗೋಕ್ಕೆ. ಅದು ಕೊಟ್ಟರೆ ಡೋಸೇಜ್ ಜಾಸ್ತಿ, ಇವರು ವೀಕಾಗಿ ಸತ್ತೋಗ್ತಾರೆ, ಬೇಗನೆ ಸತ್ತೋಗ್ಬಿಡ್ತಾರೆ. ಆ ರೋಗದಿಂದ ಸಾಯಲ್ಲ, ಇವ್ರು ಇಂಜೆಕ್ಷನ್ಗೆ ಸತ್ತೋಗ್ಬಿಡ್ತಾರೆ. ಅದಕ್ಕೆ ಡಾಕ್ಟ್ರ್ ಏನು ಮಾಡ್ತಾರೆ? ಡೋಸೇಜ್ ಹೆಚ್ಚಿಗೆ ಕೊಡಲ್ಲ. 600 ಕೊಡಬೇಕಂತ ಅಂದ್ಕೊಂಡ್ರು 150 ಕೊಡೋದು. 150 ಕೊಟ್ಟರೆ ಇವರಿಗೆ ನೋವು ಕಡಿಮೆ ಆಗಲ್ಲ, ಇಡೀ ಶರೀರದಲ್ಲಿ ಬಾಧೆ, ನೋವು, ಆಗಾಗ ಆಪ್ರೇಷನ್ಗಳು, ಆಗಾಗ ಖರ್ಚುಗಳು. ಒಂದು ಸಾರಿ ಹಾಸ್ಪಿಟ್ಲಿಗೆ ಹೋದರೆ ಸಾವಿರಾರು ಲಕ್ಷಾಂತರ ಖರ್ಚಾಗುತ್ತೆ. ದುಡ್ದಿದ್ದೆಲ್ಲ ಕರಗೋಗುತ್ತೆ. ಅವಾಗ ಮಹಾಲಕ್ಷ್ಮಿ ಅವಾಗ ಕರಗ್ತಾಳೆ ಇವರಿಗೆ. ಯಾರಿಗೆ? ಕೆಟ್ಟವರಿಗೆ ಮಹಾಲಕ್ಷ್ಮಿ ಅವಾಗ ಕರಗ್ತಾಳೆ, ದಿಢೀರಂತ ಕರಗೋಗ್ತಾಳೆ. ಇಲ್ಲ ಇವ್ರ ಮಕ್ಕಳು ಯಾರೋ ಆಕ್ಸಿಡೆಂಟಾಗಿ ಸತ್ತೋಗಿರ್ತಾರೆ, ಇವ್ರ ಮಕ್ಕಳು ಇಲ್ಲ ಕೈ ಕಾಲು ಮುರ್ಕೊಂಡಿರ್ತಾರೆ. ಕೆಟ್ಟವ್ರಿಗೆ ಹೇಳ್ತಾರದು ನಾನು, ಒಳ್ಳೆಯವ್ರಿಗಲ್ಲ. ಆದರೆ ಒಳ್ಳೆಯವ್ರಿಗೆ ಹಂಗಲ್ಲ. ಒಳ್ಳೆಯವ್ರಿಗೆ ಯಾವ ಕಾಯಿಲೆನೂ ಇರಲ್ಲ. ಈಗ
ಶತ್ರುಗಳ ಬಾಧೆ ಇರಲ್ಲ. ಅವ್ರು ನಿಧಾನಕ್ಕೆ ಸ್ವಲ್ಪ ಮೇಲೆ ಬಂದಿರ್ತಾರೆ. ಏನೋ ಮಧ್ಯಮ ವರ್ಗ ಮಟ್ಟಕ್ಕಾದರೂ ಬಂದಿರ್ತಾರೆ. ಏನೋ ಒಂದು ಸಣ್ಣ ಮನೆ ಆದರೂ ಕಟ್ಕೊಂಡಿರ್ತಾರೆ. ಆರಾಮಾಗಿ ಹೆಂಡತಿ ಮಕ್ಕಳು ಕುಟುಂಬ ಎಲ್ಲ ಆರೋಗ್ಯವಾಗಿರ್ತದೆ, ಸಂತೋಷವಾಗಿರ್ತಾರೆ, ಒಳ್ಳೆಯವರು. ಆದರೆ ಕೆಟ್ಟವ್ರಿಗೆ ಏನಾಗಿದೆ, ಹಾಸ್ಪಿಟಲ್ ಸೇರಿದ್ದಾರೆ, ಅಲ್ಲಿ ಕೊಳಿತಾರೆ, ಕೊರಗ್ತಾರೆ, ನೋವು ತಿಂತಾರೆ, ಅನುಭವಿಸ್ತಾರೆ, ನರಕ ಯಾತನೆ. ಆ ಟೈಮ್ಗೆ ಅವ್ರ ಮಕ್ಕಳು ಏನೋ ತಪ್ಪುಗಳು ಮಾಡಿ ಜೈಲಿಗೆ ಹೋಗಿರ್ತಾರೆ. ಮಕ್ಕಳು, ಅಣ್ಣ, ತಮ್ಮ, ಅಕ್ಕ, ಯಾರೋ ಒಬ್ಬರು, ಭಾವನೋ. ಅದು ಅವ್ರಿಗೊಂದು ಫೀಲಿಂಗು. ಈ ಕಡೆ ಹಾಸ್ಪಿಟ್ಲಲ್ಲಿ, ಈ ಕಡೆ ಆರೋಗ್ಯ ಸರಿ ಇಲ್ಲ. ಲಾಸ್ಟು ಯಾರು ಇವಾಗ ಇವ್ರಿಗೆ ಸಾಲ ಕೊಡಲ್ಲ, ಯಾರು ಇವ್ರು ನಮ್ಮಲ್ಲ. ಯಾಕಡೆ ಪ್ರಪಂಚಕ್ಕೆಲ್ಲ ಗೊತ್ತು ಇವ್ರು ಎಷ್ಟು ಒಳ್ಳೆಯವರು ಅಂತ. ಇವ್ರು ಎಷ್ಟು ಒಳ್ಳೆಯವ್ರಂತ ಪ್ರಪಂಚಕ್ಕೆ ಗೊತ್ತು. ಎಷ್ಟು ಕೆಟ್ಟವ್ರಂತ ಅವ್ರು ಅನುಭವಿಸ್ತಾರೆ ಗೊತ್ತು. ಅದಕ್ಕೆ ಯಾರು ನಂಬಲ್ಲ ಈಗ ಅವ್ರನ್ನ. ಆದರೆ ಒಳ್ಳೆಯವ್ರನ್ನ ನಂಬ್ತಾರೆ. ಒಳ್ಳೆಯವ್ರು ನಿಧಾನಕ್ಕೆ ಜಗತ್ತಿನಲ್ಲಿ ಬೆಳಕಿಗೆ ಬಂದಿರ್ತಾರೆ. ಕೆಟ್ಟವರು ಪ್ರಾರಂಭದಲ್ಲಿ ಏನೇನೋ ತೋರಿಸ್ಕೊಬಿಟ್ಟಿರ್ತಾರೆ. ಏನೇನೋ ಕಟೌಟುಗಳು, ಬ್ಯಾನರ್ಗಳು ಹಾಕ್ಕೊಬಿಟ್ಟು, ನಾನೇ ಒಳ್ಳೆಯವನು ಅನ್ನೋ ಥರ. ಫೇಸ್ಬುಕ್ಕಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನಾನೇ ಒಳ್ಳೆಯವನ ಥರ ಏನೇನೋ ಹಾಕ್ಬಿಡೋದು ವೀಡಿಯೋಗಳು. ಒಳ್ಳೆ ಹೆಸರು ತಗೊಬಿಡೋದು. ಒಂದು 4 ಜನ ಪುಡಿಂಗಗಳು ಆ ಕಡೆ ಇಟ್ಕೊಬಿಟ್ಟು ಒಳ್ಳೆ ಹೆಸರು ತಗೊಬಿಡೋದು. ಪ್ರಾರಂಭದಲ್ಲಿ ಲೋಟ ಕೊಡೋದು, ಅಂಡೆ ಹೊಯ್ಕೊಳ್ಳೋದು, ಕೊಳಗ ಹೊಯ್ಕೊಳ್ಳೋದು, ಲೋಟ ಕೊಡೋದು, ಅಂಡೆ ಹೊಯ್ಕೊಳ್ಳೋದು, ಕೊಳಗ ಹೊಯ್ಕೊಳ್ಳೋದು. ಅವರು ಇವ್ರನ್ನ ಚಿಕ್ಕ ಕಡೆ ತುಳಿಯೋದು. ತಮ್ಮ ಅಧಿಕಾರ, ದರ್ಪ, ದೌರ್ಜನ್ಯ ಅಂತೀವಲ್ಲ, ದಬ್ಬಾಳಿಕೆ, ಅದರಲ್ಲಿ ಅಧಿಕಾರದಿಂದ, ಹಣ ಐಶ್ವರ್ಯದಿಂದ. ಲಕ್ಷ್ಮಿ ಹೊಲ್ದಿದ್ದಾಳೆ, ಅವ್ರಿಗೆ ಹೊಲ್ದಿಲ್ಲಪ್ಪ. ಬಲಾತ್ಕಾರವಾಗಿ ಪಡೆದಿರೋದು ಲಕ್ಷ್ಮಿನ. ಕಟ್ಟ ಹಾಕಿರೋದು ಮನೆಯಲ್ಲ ಅವ್ರು ಲಕ್ಷ್ಮಿನ. ಈಗ ಅರ್ಥ ಆಯ್ತಾ? ಆದರೆ ಒಂದಿನ ಪಾಪದ ಕಡೆ ತುಂಬಿದಾಗ ಶನೇಶ್ವರ ತಲೆ ಮೇಲೆ ಕೂತ್ಕೊಳ್ತಾನೆ. ಆ ಜ್ಯೇಷ್ಠ ಲಕ್ಷ್ಮಿ ಒಕ್ಕರ್ಸ್ಕೊಳ್ತಾಳೆ, ದರಿದ್ರ ಲಕ್ಷ್ಮಿ ಒಕ್ಕರ್ಸ್ಕೊಳ್ತಾಳೆ. ಕೆಟ್ಟವ್ರಿಗೆ ಸರ್ವನಾಶ ಆಗ್ತಾರೆ ಲಾಸ್ಟಲ್ಲಿ. ಅಲಬಸಿ ಇಲ್ಲಿ ಸತ್ತೋಗ್ತಾರೆ. ಇಲ್ಲ ಜೈಲುಗಳಲ್ಲಿ ಕೊಳಿತಾರೆ ಅವ್ರ ಮಕ್ಕಳು ಮರಿ. ಇಲ್ಲ ಇವರೇ ಕೊಳಿತಾರೆ ಜೈಲಲ್ಲಿ. ಇವ್ರು ಮಾಡಿದ ಪಾಪಗಳಿಗೆ ಇವರೇ ಕೊಳಿತಾರೆ ಜೈಲಲ್ಲಿ. ಲಾಸ್ಟ್ಗೆ ಅಲಬಸಿ ಸಾಯ್ತಾರೆ. ಒಂದು ಕಡೆ ಆರೋಗ್ಯ ಸರಿ ಇಲ್ಲ, ಒಂದು ಕಡೆ ಮನಃಶಾಂತಿ ಇಲ್ಲ, ಒಂದು ಕಡೆ ಐಶ್ವರ್ಯ ಇಷ್ಟು ದಿನ ದುಡ್ದಿದ್ದೆಲ್ಲ ಹಾಳಾಗೋಗುತ್ತೆ. ಲಾಕೌಟ್ ಆಗುತ್ತಿಲ್ಲ, ಎಲ್ಲ ನಾಶ ಆಗುತ್ತೆ. ಜಪ್ತಿ ಮಾಡ್ಕೊತಾರೆ ಸರ್ಕಾರ, ಎಲ್ಲ ಹೋಗುತ್ತೆ ಇವ್ರದ್ದು. ಬುಲ್ಡೋಜರ್ ತಗೊಂಬಂದು ಇವ್ರು ಮನೆಯನ್ನು ಓಡಿಸ್ತಾರೆ. ಸರ್ವನಾಶ. ಈಗ ಹೇಳಿ, ಆಮೇಲೆ ಇಲ್ಲಿ ಆಯುಸ್ ಮುಗಿದು ಸತ್ತೋದ್ರು ಅಂತ ಇಟ್ಕೊಳ್ಳಿ. ಶರೀರ ಬಿಟ್ಟ ಮೇಲೆ ಮತ್ತೆ ನರಕನೇ ಅವ್ರ ಗತಿ. ನರಕನೇ ಘೋರ ನರಕಗಳೇ. ಮತ್ತೆ ನರಕಗಳು ಅನುಭವಿಸಿ ಮತ್ತೆ ಯಾವುದೋ ಪ್ರಾಣಿಗಳಾಗಿ ಹುಡ್ತಾರೆ, ಕೆಟ್ಟ ಪ್ರಾಣಿಗಳಾಗಿ ಭೂಮಿ ಮೇಲೆ. ಯಾವುದೋ ದನನೋ, ಕತ್ತೆನೋ, ನಾಯಿನೋ ಹೆಂಗಾಗ್ಬಿಡ್ತಾರೆ ತಿರ್ಗಿ ಮತ್ತೆ ಅನುಭವಿಸ್ಬೇಕು. ಯಾಕೆ? ಅವ್ರು ಮಾಡಿದ ಪಾಪಗಳು. ಸಿಕ್ಕ ಒಂದು ಒಳ್ಳೆಯ ಜನ್ಮ, ಮಾನವ ಜನ್ಮ, ಒಂದು ಒಳ್ಳೆಯ ಜನ್ಮ, ಅದೆಲ್ಲ ದುರುಪಯೋಗ ಪಡಿಸ್ಕೊಬಿಡ್ತಾರೆ ಆಯುಸ್ ಪರ್ಯಂತ. ಕೆಟ್ಟದ್ದು ಮಾಡಿ ಅವ್ರು ಇವ್ರನ್ನ ತುಳಿದು ಅವ್ರು ಇವ್ರಿಗೆ ವಂಚನೆ ಮಾಡಿ ಮೋಸ ಮಾಡಿ ಅಮಾಯಕತ್ವದ ಮೇಲೆ ಎಷ್ಟೋ ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡಿ, ಹೆಣ್ಮಕ್ಳ ಮೇಲೆ ಅವರ ಅಮಾಯಕತ್ವದ ಮೇಲೆ ಆಟ ಆಡಿರ್ತಾರೆ ಪಾಪಿಗಳು. ಇವಾಗ ಸರ್ವನಾಶ ಆಗಿಬಿಡ್ತಾರೆ. ಎಷ್ಟೋ ಗುರುಗಳಿಗೆ, ನಮ್ಮಂಥ ಗುರುಗಳಿಗೆ, ಪೂಜಾರಿಗಳಿಗೆ, ಅರ್ಚಕರಿಗೆ ಎಲ್ಲರಿಗೂ ಕೆಟ್ಟದಾಗ ನಡ್ಕೊಂಡಿರ್ತಾರೆ. ಆದರೆ ಒಳ್ಳೆಯವ್ರಂಗಲ್ಲ. ಒಳ್ಳೆಯವರು ಒಳ್ಳೆ ಥರ ನಡ್ಕೊಂಡಿರ್ತಾರೆ. ಅದಕ್ಕೆ ಅವ್ರಿಗೆ ಸ್ವರ್ಗ ಸುಖ ಸಿಗುತ್ತೆ. ಇದು ಒಳ್ಳೆಯವ್ರಿಗೂ ಕೆಟ್ಟವ್ರಿಗಿರೋ ವ್ಯತ್ಯಾಸ. ಕೊನೆಗಾಲದಲ್ಲಿ ಇವ್ರಿಗೆ ಸಿಗುತ್ತಾ ಟ್ರೀಟ್ಮೆಂಟು. ಯಾಕೆ ಮಹಾಲಕ್ಷ್ಮಿ ಕೆಟ್ಟವ್ರಿಗೆ ಹೊಲಿತಾಳೆ, ಒಳ್ಳೆಯವರು ಹೊಲಿಯಲ್ಲ? ಪ್ರಾರಂಭದಲ್ಲಿ ಅಷ್ಟೇ. ಆಮೇಲೆ ಶಾಶ್ವತವಾಗಿ ವೈಕುಂಠ ಒಳ್ಳೆಯವರು ಸಿಗುತ್ತೆ. ವೈಕುಂಠ ನಿವಾಸ ಅವ್ರಿಗೆ ಸಿಗುತ್ತೆ. ಕೈಲಾಸ ಸಿಗುತ್ತೆ. ಸ್ವರ್ಗ ಸಿಗುತ್ತೆ. ಯಾವುದೇ ಡೌಟ್ ಇಲ್ಲ. ಗೊತ್ತಾಯ್ತಲ್ಲ? ಅದಕ್ಕೆ ನೀವು ತಾಳ್ಮೆ ಇರಬೇಕು. ತಾಳ್ಮೆ, ಸಂಯಮ ಇರಬೇಕು, ಕಾಯಬೇಕು. ಒಂದು ಆತ್ಮವಿಶ್ವಾಸ ಇರಬೇಕು, ನಂಬಿಕೆ ಇರಬೇಕು. ಖಂಡಿತ ನಮ್ಗೆ ಒಳ್ಳೆಯದಾಗುತ್ತೆ. ಗುರು ದೈವ ನಮ್ಮ ಕೈ ಬಿಡಲ್ಲ ಅಂತ. ನಮ್ಮ ಪುಣ್ಯಶಕ್ತಿ, ನಮ್ಮ ಧರ್ಮಶಕ್ತಿ, ನಾವೇನು ಧರ್ಮ ಮಾಡಿದ್ವಿ, ಪುಣ್ಯ ಮಾಡಿದ್ರೆ ಅದು ನಮ್ಮ ಕೈ ಬಿಡಲ್ಲ ಅಂತ ಒಂದು ನಂಬಿಕೆ ಇಟ್ಕೋಬೇಕು. ಆಗಲೇ ನಾವು ಒಂದು ಪವರ್ಫುಲ್ಲಾಗಿ ಮುಟ್ಟಬೇಕಾದ ಗುರಿಯನ್ನು ಬಿಡ್ತೀವಿ. ತಾಳ್ಮೆ ಇರಬೇಕು. ಇವತ್ತು ನೋಡೋಣ, ಆಮೇಲೆ ನೋಡೋಣ ಅನ್ನೋದಲ್ಲ. ಮುಂದೆ ಆಲೋಚನೆ ಇರಬೇಕು. ದೂರದ ಆಲೋಚನೆ ಇರಬೇಕು. ತುಂಬ ದೂರದೃಷ್ಟಿ ಇರಬೇಕು. ದುರಾಲೋಚನೆ ಅಲ್ಲ, ವಕ್ರದೃಷ್ಟಿ ಅಲ್ಲ. ದೂರದೃಷ್ಟಿ, ದುರಾಲೋಚನೆ ಅಲ್ಲ. ದೂರದ ಆಲೋಚನೆ, ಮುಂದೆ ಆಲೋಚನೆ. ದುರಾಲೋಚನೆ ಅಲ್ಲ, ದುರ್ಮಾರ್ಗ ಅಲ್ಲ. ಓಕೆಲ್ಲ? ತಾಳ್ಮೆ ಇರಬೇಕು, ತಾಯಿ ಭಕ್ತಿ, ಗುರುಭಕ್ತಿ ಇರಬೇಕು. ಒಳ್ಳೆಯ ಕೆಲಸಗಳ ಮೇಲೆ ನಂಬಿಕೆ ಇರಬೇಕು. ಧರ್ಮದ ಮೇಲೆ, ಪುಣ್ಯದ ಮೇಲೆ, ಪಾಪದ ಮೇಲೆ ಅಲ್ವಾ? ಪಾಪ ಪ್ರಜ್ಞೆ ಇರಬೇಕು. ಖಂಡಿತ ಒಳ್ಳೆಯದಾಗುತ್ತೆ. ಅವ್ರ ಧರ್ಮ ಅವ್ರನ್ನ ಕಾಪಾಡುತ್ತೆ, ಅವ್ರ ಪುಣ್ಯಶಕ್ತಿ ಅವ್ರನ್ನ ಕಾಪಾಡುತ್ತೆ. ಕೊನೆಗಾಲದಲ್ಲಿ ಒಂದು ತೃಪ್ತಿ ಇರುತ್ತೆ ಸಾಯೋಣ. ಓಕೆ, ಒಳ್ಳೆಯದಾಗಲಿ ನಿಮಗೆ. ಒಳ್ಳೆಯ ಮಾರ್ಗದಲ್ಲಿ ಹೋಗಿ. ಖಂಡಿತ ನಿಮ್ಮ ಮಾರ್ಗ ನಿಮ್ಮ ಕೈ ಬಿಡಲ್ಲ. ಯಾರು ಧರ್ಮವನ್ನು ಆಚರಣೆ ಮಾಡ್ತಾರೆ,
ಆ ಧರ್ಮ ಅವ್ರ ಕೈ ಬಿಡಲ್ಲ, ಅವ್ರನ್ನ ರಕ್ಷಣೆ ಮಾಡುತ್ತೆ. ಧರ್ಮೋ ಧರ್ಮ ರಕ್ಷತಿ ರಕ್ಷಿತಃ. ಓಕೆ, ಇಲ್ಲಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿಲ್ಲ ಹಾಕ್ಕೊಳ್ಳಿ. ಹಾಗೆ ಹಿಂದಿನ ವಿಡಿಯೋಗಳು ನೋಡಿ, ಮುಂದಿನ ವಿಡಿಯೋಗಳು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. ಎಲ್ಲರೂ ಒಳ್ಳೆಯದಾಗ. ಓಂ ಶಾಂತಿ.